ತೆಲುಗು ಸಿನಿಮಾದ ಬಗ್ಗೆ ಮಾತಾಡೋದಾದರೆ ನೈಸ್, ಇಟ್ಸ್ ಅ ಗ್ರೇಟ್ ಅಟೆಂಪ್ಟ್ ಅಲ್ವಾ. ಅಂದರೆ ಈ ಅವಕಾಶ ಎಲ್ರಿಗೂ ಸಿಗಲ್ಲ. ಎಷ್ಟೋ ಜನ ನಾವು ಸಿನಿಮಾದಲ್ಲಿ ಕಾಣಿಸ್ಕೋಬೇಕು, ನಮ್ಮದೇ ಆದಂತಹ ಒಂದು ಸಿನಿಮಾ ಬೇಕು, ಈ ಥರದ್ದೆಲ್ಲ ಆಸೆ ಇಟ್ಕೊಂಡಿರ್ತಾರೆ. ಬಟ್ ನಿಮ್ಗೆ ಅಂಥ ಅವಕಾಶ ಸಿಕ್ಕಿದೆ. ಇದು ಜರ್ನಿ ಹೆಂಗಿತ್ತು, ನಿಮ್ಮ ಆ್ಯಕ್ಟಿಂಗ್ಗೆ ಹೆಂಗೆ ಸ್ಕೋಪ್ ಇತ್ತು, ಇದನ್ನು ತಿಳಿಸ್ಬೋದಾ? ರೋಲ್ ಏನಿದೆ ಅದರಲ್ಲಿ? ನಮ್ಮ ತೆಲುಗು ಮೂವಿದ್ ಬಂದು ನನಗೆ ಹೀರೋ ಫ್ರೆಂಡ್ ಕ್ಯಾರೆಕ್ಟರು. ನಾನು ಫಸ್ಟ್ ಆಫ್ ಅಲ್ಲಿ ಇರ್ತೀನಿ ಮೂವಿನಲ್ಲಿ. ಆಲ್ರೆಡಿ ಅಪ್ಪ ಎಕ್ಸ್ಪೈರ್ ಆಗಿರ್ತಾರೆ, ಹೀರೋ ಅವ್ರ ಅಪ್ಪ ಎಕ್ಸ್ಪೈರ್ ಆಗಿರ್ತಾರೆ. ಅವ್ರದ್ದು ಬಂದು ಬಂಡೆ ಬಿಸ್ನೆಸ್ ಇರುತ್ತೆ ಅವ್ರ ಅಪ್ಪದು. ಹೀರೋನು ಸಿಟಿನಲ್ಲಿ ವರ್ಕ್ ಮಾಡ್ತಾ ಇರ್ತಾರೆ. ನಾನು ಅವ್ರ ಅಪ್ಪ ಜೊತೆ ಹಳ್ಳಿನಲ್ಲಿ ಇರ್ತೀನಿ. ಅವ್ರ ಅಪ್ಪ ಎಕ್ಸ್ಪೈರ್ ಆಗಿದ ತಕ್ಷಣ ನನಗೆ ಕಾಲ್ ಬರುತ್ತೆ, ಈ ಥರ ಅವ್ರ ಅಪ್ಪ ಸತ್ತಿದ್ದಾರೆ ಅಂತ ನನಗೊಂದು ಫೋನ್ ಬರುತ್ತೆ. ನಾನು ಔಟ್ಸೈಡ್ ಬೇರೆ ಕೆಲಸದಲ್ಲಿ ಇರ್ತೀನಿ. ನಾನೇನು ಮಾಡ್ತೀನಿ, ಅವ್ರದ್ದು ಫಂಕ್ಷನ್ಗಾಗಲಿ ಇಲ್ಲಾಂದರೆ ಅವ್ರ ಅಪ್ಪ ಎಕ್ಸ್ಪೈರ್ ಆಗಿರ್ತಾರಲ್ವ, ಅವ್ರಿಗೆ ಕರೆ ಇರುತ್ತಲ್ಲ, ಏನಕ್ಕೂ ನಾನು ಎಂಟ್ರಿ ಆಗಿರಲ್ಲ. ಯಾಕಂದರೆ ನನಗೆ ಬೇರೆ ಕೆಲಸ ಇರುತ್ತೆ. ನಾನು ಮರ್ತೋಗಿ ಒಂದು ಕೆಲಸದಲ್ಲಿ ಬ್ಯುಸಿ ಆಗಿಬಿಡ್ತೀನಿ. ಮತ್ತು ಹೀರೋ ಬರ್ತಾರೆ, ఏ మర్ష నువ్వు వస్తావనేసి నేను చాలా ఆశ పెట్టుకుంటుని, నువ్వు రాలేదు, ఆ టైంలో నువ్వు జೊತೆలో ఉండింటే నాకు ಇರೊಂಚಿ ಸಪೋರ್ಟಿಂಗ್గా ఉండే ಅಂತ ಅವ್ರದ್ದೊಂದು ಡೈಲಾಗ್ ಇರುತ್ತೆ. ಆಗ ನಾನು ಸ್ವಲ್ಪ ಸ್ಯಾಡು. అవును మామ, నిజమే, నేను వేరే పనిలో ఉన్నప్పుడు కాల్ వచ్చిండే మీ డాడీ ఎక్స్పైర్ అయ్యిండారని. నీకే తెలుసు కదా మామ, మన ఊర్లో పని ఎక్కడ దొరుకుదు, బయట పోయే మేము పని చేసుకోనాలా ಅಂತ ನಂದೊಂದು ಡೈಲಾಗ್ ಇರುತ್ತೆ. ಡೈಲಾಗ್ಸ್ ಎಲ್ಲ ಜಾಸ್ತಿ ಬೇಡ. ಓಕೆ, ಈ ತರ ಎಲ್ಲ ಮೇಜರ್ ರೋಲ್ ಇದೆ. ಮೇಜರ್ ರೋಲ್ ಇದೆ. ಒಂದು ಐಟಮ್ ಸಾಂಗ್ ಅಲ್ಲಿ ಇದ್ದೀನಿ, ಹೀರೋ ಜೊತೆ ಐಟಮ್ ಸಾಂಗ್ ಅಲ್ಲಿ. ಚಿಕ್ಕಬಳ್ಳಾಪುರ ಸೈಡ್ ದಿಬ್ಬುರಳ್ಳಿ ಇದೆ, ನಮ್ಮ ಡೈರೆಕ್ಟರ್ ಸರ್ ಅವ್ರ ಊರೇ ಅದು. ಅವ್ರ ಪ್ರಾಪರ್ಟಿನಲ್ಲೇ ನಾವೆಲ್ಲ ವರ್ಕ್ ಮಾಡಿದ್ದು. ಚೆನ್ನಾಗಿತ್ತು ಮ್ಯಾಮ್. ನನ್ಗೆ ಅಂದ್ರೆ ಫಸ್ಟ್ ಫ್ಲಾಪ್ ಆಯ್ತು, ಇದು ಸೆಕೆಂಡ್ ಅಟೆಂಪ್ಟ್. ಫ್ಲಾಪ್ ಅಂತ ಕರೆಯಕ್ಕಾಗಲ್ಲ, ಇಟ್ ಇಸ್ ಲೈಕ್ ಎಕ್ಸ್ಪೀರಿಯನ್ಸ್ ಆಯ್ತು ಮ್ಯಾಮ್. ಹೌದು, ಎಕ್ಸ್ಪೀರಿಯನ್ಸ್ ಅನ್ಬೇಕು. ನನಗೆ ಇವರು ನಿರಂಜನ್ ಸರ್ ಟೀಮ್ ಬಂದು ಜಾಸ್ತಿ ಅಂದ್ರೆ ಜಾಸ್ತಿ ಖುಷಿ.